ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಮೊನ್ನೆ ಭಾಷಣದಲ್ಲಿ ಮೋದಿ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವರು ಇರೋದು ಒಂದು CM ಆಗಿ ಕರ್ನಾಟಕಕ್ಕೆ ಲಾಯಕ್ಕಿಲ್ಲ ಅನಿಸುತ್ತೆ. ಕಾಂಗ್ರೆಸ್ಗೆ ವೋಟ್ ಮಾಡಬೇಡಿ, ವೋಟ್ ಮಾಡಿದ್ರೆ ಹಿಂದೂಗಳದ್ದು ಎಲ್ಲ ತಾಳಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಅಪ್ಪನಿಗೆ ತಾಳಿ ಬಗ್ಗೆ ಏನಂತ ಗೊತ್ತು? ಯಾಕಂದರೆ ಈ ಅಪ್ಪ ಹಿಂದೂನೇ ಅಲ್ಲ, ಈ ಅಪ್ಪ ಗುಜರಾತ್ ಅವನು. ತಾಳಿ ಬಗ್ಗೆ ಏನು ಗೊತ್ತು ಇವನಿಗೆ? ಒಂದು ತಾಳಿ ಬಗ್ಗೆ ಮಾತಾಡಬೇಕಂದ್ರೆ ಇವನಿಗೇನಾದರೂ ಓಟ್ ಹಾಕಿ ನಮ್ಮ ಮೋದಿಯವ್ರಿಗೆ ಗೆಲ್ಸಿದ್ರೆ ನಾವು ಗಂಡ ಹೆಂಡತಿಗಳ್ನ, ಅಪ್ಪಂದಿರನ್ನ, ತಮ್ಮಂದಿರನ್ನ, ಅಣ್ಣಂದಿರನ್ನ ಸಾಯಿಸ್ಬಿಡ್ತಾನೆ. ನೀನೇ ಜಗಳ ತಂದು ಹಿಂದೂ ಮುಸ್ಲಿಮ್ಸ್ ಅದ ಜಗಳ ತಂದು ಇಕ್ಬಿಡ್ತಾನೆ. ಮೋದಿಜಿಯವರೇ, ನಾವಿಲ್ಲಿ ಹಿಂದೂ ಮುಸ್ಲಿಮ್ಸು ಅಣ್ಣ ತಮ್ಮ ಥರ ಬಾಳ್ತಾ ಇದ್ದೀವಿ. ನಾವು ಮುಸ್ಲಿಮ್ಸ್ ಆಗಿ ವಿಶ್ವೇಶ್ವರಯ್ಯ ಅವರು ನಮ್ಮ ಮನೆಯಲ್ಲಿದ್ದಾರೆ. ಇಲ್ಲಿ ನೋಡಿ, ಕೆಂಪೇಗೌಡರು ನಮ್ಮ ಮನೇಲಿ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ ಅವರು ನಮ್ಮ ಮನೇಲಿದ್ದಾರೆ. ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್, ಇದು ತಲುಪಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ವಿಷಯ ಎಲ್ಲ ಅವ್ರಿಗೆ ಹೋಗಬೇಕು. ನಾವಿಲ್ಲಿ ಅಣ್ಣ ತಮ್ಮ ಥರ ಬಾಳ್ತಾ ಇದ್ದೀವಿ. ಅದನ್ನು ಈ ಮೋದಿ ಕೈಯಲ್ಲಿ ಸಹಿಸೋಕ್ಕಾಗ್ತಾ ಇಲ್ಲ. ಏನಾದರೂ ಒಂದು ಮಾಡ್ಬಿಡ್ಬೇಕು ಕರ್ನಾಟಕ ಅಂತ ಇಟ್ಕೊಂಡವನು. ಯಾರೂ ಓಟ್ ಹಾಕ್ಬೇಡಿ ಈ ಮೋದಿಗೆ.